ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗದ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಭಾರತ ದೇಶದ ಇತಿಹಾಸದಲ್ಲಿ ನಾವು ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತು ಮಹಾನ್ ಮಹರ್ಷಿಗಳು, ಸಂತರು, ಶರಣರು, ಮಹಾ ಮೇಧಾವಿಗಳು ಈ ರಾಷ್ಟ್ರದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ನಾವನ್ನು ಇವತ್ತು ನೋಡುವಂಥ ಒಂದು ಸಂದರ್ಭ. ಭಾರತ ದೇಶದಲ್ಲಿ ಇವತ್ತು ಮಹಾಭಾರತ ಪಿತಾಮಹ ಗಂಗಾಪುತ್ರ ಭೀಷ್ಮ ಇವತ್ತು ನಮ್ಮ ಜನಾಂಗದ. ಇವತ್ತು ಭಗವಾನ ಬುದ್ಧ ಕೂಡ ಇವತ್ತು ಕೋಲಿ ಸಮಾಜದಿಂದ ಬರುವಂಥವ್ರು. ಇವತ್ತು ಉತ್ತರ ಭಾರತದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಆಚೆ ಬೀದರಿಂದ ಹಿಡಿದು ನೋಡಿದ್ರೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಕೂಡ ಕೋಲಿ ಸಮಾಜದಿಂದ ಬರುವಂಥವ್ರು. ಇವತ್ತು ಈ ಎಂಥ ಏನು ಶರಣರಿದ್ದಾರೆ, ಈ ಮಹರ್ಷಿಗಳೇನಿದ್ದಾರೆ, ಇವತ್ತು ಅಗಸ್ತ್ಯ ಮಹಾಮುನಿ, ವೇದ ವ್ಯಾಸ, ಮಾತಾ ಮಾಣಿಕೇಶ್ವರಿ, ಇವತ್ತು ಏನು ಈ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಛಾಪು, ಈ ದೇಶದಲ್ಲಿ ಇವತ್ತು ಏನು 18 ಪುರಾಣಗಳನ್ನು ರಚನೆ ಮಾಡಿದವರು, ಇವತ್ತು ವೇದ ಉಪನಿಷತ್ತುಗಳನ್ನು ರಚನೆ ಮಾಡಿದವರು, ಇಂಥ ಒಂದು ಭವ್ಯವಾದ ಪರಂಪರೆ ಮಹಾ ಋಷಿಗಳಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಕೂಡ ಬಂದಂಥವ್ರು. ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನವರು ಕರ್ನಾಟಕದಲ್ಲಿ ನಾವು ನಮ್ಮ ಕುಲಗರು ಎಂದು ನಾವು ಪೂಜಿಸ್ತೇವೆ. ಇದನ್ನು ಇಲ್ಲಿರುವಂಥ ಕೆಲವು ನಾಯಕ ಸಮುದಾಯದ ಕೆಲವು ಜನ ಕಿಡಿಗೇಡಿಗಳು ಇಲ್ಲಿ ಶಾಂತಿಯನ್ನು ಕದಡುವ ಸಲುವಾಗಿ, ಈ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಸಲುವಾಗಿ ಇವತ್ತು ಯಾದಗಿರಿಯಲ್ಲಿ ಏನು ದಿನಾಂಕ 14/9/2025 ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ನಮ್ಮ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇವತ್ತು ಕೋಲಿ ಸಮಾಜದ ನಾಯಕರುಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇದನ್ನು ಖಂಡಿಸುವ ಸಲುವಾಗಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ 1ನೇ ತಾರೀಕೇನು ನವೆಂಬರ್ 1ಕ್ಕೆ ನಾವು ಅಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ. ಅವರಿಗೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟ. ಇವತ್ತು ವಾಲ್ಮೀಕಿ ಮಹರ್ಷಿಗಳಿರ್ಬೋದು, ಇವತ್ತು ಅಗಸ್ತ್ಯ ಮಹಾಮುನಿಗಳಿರ್ಬೋದು, ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನ ಇರ್ಬೋದು, ಇವತ್ತು ಗುರು ಬಸವಣ್ಣನವರು ಇರ್ಬೋದು, ಇವತ್ತು ಭಗವಾನ್ ಬುದ್ಧರವರು ಇರ್ಬೋದು, ಇವರೆಲ್ಲರೂ ಈ ಜಗತ್ತಿಗೆ ಶಾಂತಿ ಸಂದೇಶ, ಮಾನವರು ನಾವೆಲ್ಲರೂ ಒಂದೇ ಎನ್ನುವಂಥ ಸಂದೇಶವನ್ನು ಸಾರಿದಂಥ ಮಹಾನ್ ವ್ಯಕ್ತಿಗಳು. ಅಂಥವರ ಬಗ್ಗೆ ಇವತ್ತು ಒಂದೇ ಜಾತಿಗೆ ಸೀಮಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ಈ ಒಂದು ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅಲ್ಲಲ್ಲಿ, ಅದನ್ನು ಖಂಡಿಸಿ ಇವತ್ತು ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡುವ ಮೂಲಕ ಏನು ಅಲ್ಲಿ ಇರುವಂಥ ಕಿಡಿಗೇಡಿಗಳ ಮೇಲೆ 3 ಜನರ ಮೇಲೆ FIR ಆಗಿದೆ. ಇನ್ನೂ ಕೆಲವು ಜನ ಇದ್ದಾರೆ, ಅವ್ರು ಯಾರ್ಯಾರು ಗುರುತಿಸಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಮಾಡಬೇಕು, ಇವರನ್ನು ಗಡೀಪಾರು ಮಾಡಬೇಕು. ಆದರೆ ಇಲ್ಲಿವರೆಗೆ ಅದು ಕೆಲಸ ಆಗಿಲ್ಲ. ಹೀಗಾಗಿ ನಾವು ಅವರನ್ನು ಗಡೀಪಾರು ಮಾಡುವಂಥ ಒಂದು ಒತ್ತಾಯವನ್ನು ಮಾಡುವ ಸಲುವಾಗಿ ಇವತ್ತು ಅದಲ್ಲದೇ ಇವತ್ತು ಏನು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಮೊಗವೀರ ಈ 5 ಪದಗಳು ಏನು ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಅಪ್ರೂವ್ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗಿದೆ. 2 ವರ್ಷಗಳಾದರೂ ಕೂಡ ಅದು ವಿಳಂಬವಾಗಿ ನಡೀತಾ ಇದೆ. ಇವತ್ತಿಗೂ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ಏನು ನಮ್ಮ ಕುಲಗುರು ಇದ್ದಾರೆ, ನಮ್ಮ ಏನು ಜನಾಂಗ ಇದೆ, ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಸರ್ಕಾರಕ್ಕೂ ಒತ್ತಾಯವನ್ನು ಮಾಡುವುದರ ಜೊತೆಗೆ ಇವತ್ತು ಇನ್ನೊಂದು ಸಮಾಜವಾಗಿರುವಂಥ ತಳವಾರ, ಆ ತಳವಾರ ಜಾತಿ ಜನಾಂಗಕ್ಕೆ ನಮ್ಮ ಹೋರಾಟ ಸಮಿತಿ ನಾವು ಬೆಂಬಲವನ್ನು ನೀಡಿ ಅವರಿಗೆ ಏನು ಇಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಸರಿಪಡಿಸಬೇಕು. ಇವತ್ತು ಕಳೆದ ಸರ್ಕಾರದಲ್ಲಿ ಸುಮಾರು 16,000 ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ನೀಡಿದ್ದಾರೆ. ಕಳೆದ BJP ಸರ್ಕಾರ ಇವತ್ತು ಏನು ಕೇಂದ್ರದಿಂದ ಬಂದಂಥ ಒಂದು ಸೇರ್ಪಡೆಯಾಗಿ ಬಂದಂಥ ಸಂದರ್ಭದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇವತ್ತು ಅವರು ಇಲ್ಲಿ ಅದನ್ನು ಜಾರಿಗೆ ತರದೆ ವಿಳಂಬ ಮಾಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೇವೆ. ಆ ಹೋರಾಟದ ಒಂದು ಕಿಚ್ಚಿಗೆ ಇವತ್ತು ಆಗಿನ ಸರ್ಕಾರ ಮಣೆದು ಇವತ್ತು
ಆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು ಇವತ್ತು ನಾವು ಎಲ್ಲಿ ಮಣಿಯತ್ತೇವೆ ಅಂತಂದ್ರೆ ಸಂವಿಧಾನಕ್ಕಾಗಿ ಮಣಿಯಿರಿ. ನ್ಯಾಯಕ್ಕಾಗಿ ನೀವೇನಪ್ಪ ಅಂದ್ರೆ ನಿರ್ಧಾರ ತಗೋಬೇಕು. ಈ ದೇಶದಲ್ಲಿರುವಂಥ ಬಡವರಿಗೆ, ನಿರ್ಗತಿಕರಿಗೆ, ರಾಜಕೀಯವಾಗಿ ಅನ್ಯಾಯವಾದಂಥವರಿಗೆ, ಸಾಮಾಜಿಕವಾಗಿ ಅನ್ಯಾಯವಾದಂಥವರಿಗೆ, ಇವತ್ತು ಆರ್ಥಿಕವಾಗಿ ತೀರಾ ಹಿನ್ನಡೆಯಲ್ಲಿರುವಂಥವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮ ಸಂವಿಧಾನದಲ್ಲಿ ಇವತ್ತು ಅಂಥ ಜಾತಿಗಳನ್ನು ಗುರುತಿಸಿ ಅವರಿಗೆ ಮೇಲೆತ್ತಬೇಕು. ಇವತ್ತು ಸಮಾನತೆ ತರಬೇಕು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಅದು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ಒಂದು ಸಂವಿಧಾನಬದ್ಧವಾಗಿ ಅದನ್ನು ಜಾರಿ ಮಾಡಿದ್ದಾರೆ. ಅದೇ ರೀತಿ ನೀವು ಎಲ್ಲಿ ಅನ್ಯಾಯ ಆಗ್ತದೆ ಅದು ಸರಿಪಡಿಸೋ ಕೆಲಸ ಇವತ್ತು ಸರ್ಕಾರ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಧಮಕಿ ಹಾಕ್ತಾರೆ. ಸಿದ್ದರಾಮಯ್ಯನವರಿಗೆ 24 ಗಂಟೆದಾಗೆ ಮನೆ ಕಳಿಸ್ತೇವಂತ ಮಾಡ್ತೀವಂತ ನಾಯಕ ಸಮುದಾಯದ ಕೆಲವು ನಾಯಕರುಗಳು ಮಾತಾಡ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ. ಸರ್ಕಾರ ಬದಲಾವಣೆ ಮಾಡ್ತೀನಿ ಅಂತಾರೆ. ಇವತ್ತು ಕುರುಬ ಸಮಾಜದವ್ರು ನೀವು ಹ್ಯಾಂಗೆ ಎಸ್ ಟಿ ಸೇರಿಸಿದಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇವತ್ತು ಎಸ್ ಟಿ ಸೇರಿಸಲಿಕ್ಕೆ ಕೇಂದ್ರಕ್ಕೆ ಹ್ಯಾಂಗೆ ಕಳಿಸಿದೆ ಅಂತಾರೆ. ಅದೇ ರೀತಿ ಕೋಲಿ ಸಮಾಜದವ್ರದ್ದು ಕಳಿಸ್ಬಾರ್ದು ನೀವು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಯಾರಪ್ಪನ ಆಸ್ತಿ ಅಲ್ಲ, ಇದು ಯಾರಪ್ಪನ ಆಸ್ತಿ ಅಲ್ಲ, ಇದು ಸರ್ಕಾರದ ಒಂದು ಏನು ಸಂವಿಧಾನದ ಮೂಲಕ ನಡೀತಾ ಇರುವಂಥ ಕೆಲಸ. ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಈ ಒಂದು ಸಂವಿಧಾನ ಮೂಲಕ ನಡೀತಾ ಇರುವಂಥ ಕೆಲಸ ಇವತ್ತು ಇಂಥ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇವತ್ತು ಇವರನ್ನು ನಾವು ನೋಡಿದರೆ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ ಅವರೇ ಬಲಿಷ್ಠರಾರೆ, ಈ ದೇಶದಲ್ಲಿ ಸಾಮಾಜಿಕವಾಗಿ ಅವರೇ ಬಲಿಷ್ಠರಿದ್ದಾರೆ. ಇವತ್ತು ಸರ್ಕಾರನೇ ಬದಲಾಯಿಸುವಂಥ ಶಕ್ತಿ ಅವ್ರ ಬಳಿ ಅದ. ಹಿಂದೆ ರಾಜ ಮಹಾರಾಜರು ಕೂಡ ಅವರೇ ಇದ್ದರು. ಇಲ್ಲಿ ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂಬೇಡ್ಕರ್ ಅವರು, ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಮಾತ್ರ ಆ ಸೌಲಭ್ಯ ಕೊಡಬೇಕಾಗಿತ್ತು. ಆದರೂ ಕೂಡ ಇವತ್ತು ಅನ್ಯಾಯವಾಗಿ ಅನ್ಯ ಮಾರ್ಗದಿಂದ ಅವರೇನು ಎಷ್ಟಿದೆ ಸೇರ್ಪಡೆ ಆಗಿದ್ದಾರೆ. ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ,